ಬನ್ನಿ ಸರ್, ಬಂದ್ ಕೂತ್ಕೊಳ್ಳಿ. ಇದೆ ಸರ್, ನಾನ್ ತಗೋಬೇಕು ಅನ್ಕೊಂಡಿರೋ ಮನೆ. ಸದ್ಯಕ್ಕೆ ರೆಂಟ್ಗಿದ್ದೀನಿ. ಚೆನ್ನಾಗಿದೆ, ನೈಸ್. ಗೀತಾ. ಹಾ ಬಂದೇರಿ. ಗೀತಾ. ಗೀತಾ. ಏನ್ರಿ? ಇವ್ರೇ ನನ್ ಬಾಸ್. ನಮಸ್ತೆ ಸರ್. ನಮಸ್ತೆ. ಸೈಟ್ ವಿಸಿಟ್ ಮಾಡಿ ಹೋಗ್ತಿದ್ವಿ, ಆನ್ ದ ವೇ ಅಲ್ವಾ ಕರ್ಕೊಂಬಂದೆ. ಹೋಗಿ ಬಿಸಿ ಬಿಸಿ ಟೀ ಮಾಡ್ಕೊಂಬಾ. ಸರಿ ರೀ. ನೀವ್ ಟಿವಿ ನೋಡ್ತಾ ಇರಿ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಓಕೆ. ಹಾ ಸ್ವಾತಿ, ಅದೇ ಅವಾಗ್ಲೇ ಕಾಲ್ ಮಾಡಿದ್ದಲ್ಲ. ನಾನು ಬ್ಯುಸಿಯಾಗಿದ್ದೆ, ಅದಕ್ಕೆ ಫೋನ್ ತೆಗಿಲಿಲ್ಲ. 10 ಲಕ್ಷ ಕೇಳಿದ್ದಲ್ಲ, ಕಳ್ಸಿದೀನಿ. ಬಂತಾ? ನೀನ್ ಕಂಫರ್ಟಬಲ್ ಆಗಿದ್ರೆ 10 ಲಕ್ಷ ಏನು 10 ಕೋಟಿ ಬೇಕಾದ್ರೂ ಕೊಡ್ತೀನಿ. ಒಂದ್ ನೈಟ್ ಕೋಆಪರೇಟ್ ಮಾಡಿದ್ರೆ 10 lakhs ನಿಂದೆ ಅನ್ಕೋ. ಏನಕ್ಕೆ ಟ್ರೈ ಮಾಡ್ತಿದ್ದ ನೀನು? ಸರಿ, ನಾನು ಇಲ್ಲಿ ಒಬ್ರು ಮನೆಗೆ ಬಂದಿದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ. ಏನ್ ಸರ್, ಬೋರ್ ಹೊಡಿತಿದ್ಯಾ? ಅಯ್ಯೋ ಹಾಗೇನಿಲ್ಲ. ಗೀತಾ. ಹಾ ಬರ್ತಾ ಇದ್ದೀನ್ರಿ. ಟೀ ಮಾಡೋದಕ್ಕೆ ಇಷ್ಟೊತ್ತಾ? ಆಯ್ತಾಯ್ತು. ಸಾರ್ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ. ಹಾ ಇವಾಗ್ಲೇ ತಂದೆ. ಹಾ ತಗೊಳ್ಳಿ. ಸಾರಕ್ ಫಸ್ಟ್ ಕೊಡ್ಬೇಕು ಯಾವಾಗ್ಲೂ. ನನ್ನ ಹೆಂಡತಿ ಚೆನ್ನಾಗಿ ಮಾಡ್ತಾಳೆ ಸರ್ ಟೀ. ಓ ಗ್ರೇಟ್. ಕುಡೀರಿ. ನೀನು ಹೋಗಿ ಕೆಲಸ ಮಾಡಿ ಹೋಗು, ಒಳಗೋಗಿ. ಬ್ಯಾಂಕ್ ಅಲ್ಲಿ ದುಡ್ಡಿರೋ ತರ ಅನ್ಸುತ್ತೆ, ಆದ್ರೆ ದುಡ್ಡಿರೋದಿಲ್ಲ. ಲಾಕರ್ ಅಲ್ಲಿ ದುಡ್ಡಿರುತ್ತೆ, ರಿಮೋಟ್ ಕೊಡಿ. ಆದ್ರೆ ವರ್ಚುವಲ್ ಆಗಿ ಪೇಪರ್ ಲೆಕ್ಕ ತೋರಿಸ್ತಾರೆ. ಇದು ಒಂದು ಬ್ಯಾಂಕ್ ಆಡಿಟಿಂಗ್ ಅಲ್ಲಿ ಹೊರಗ್ ಬಂದ ಸತ್ಯ. ಡೆಪಾಸಿಟ್ ಮಾಡಿದ ಹಣವನ್ನ ಬಳಸ್ಕೊಂಡು ಜನರ ದುಡ್ಡು ಭದ್ರವಾಗಿದೆ ಅಂತ ಹೇಳಿ ಪೋಲಿ ಲೆಕ್ಕ ತೋರಿಸ್ತಿದ್ದಂತ ಒಂದು ಬ್ಯಾಂಕ್ ಮ್ಯಾನೇಜರ್ ಅನ್ನ ವಿಚಾರಿಸಿ ಇದ್ರ ಹಿಂದೆ ತುಂಬಾ ಜನ ಕೈವಾಡ ಇದೆ ಅಂತ ಗೊತ್ತಾಗಿದೆ. ಏನ್ರಿ ಏನ್ರಿ ಏನಾಯ್ತು? ಏನಾಯ್ತ್ರಿ? ಯಾಕೆ ಈ ತರ ಗಾಬರಿ ಆಗ್ತಿದ್ದೀರಾ? ಹೇಳ್ರಿ. ಬ್ಯಾಂಕ್ ಅಲ್ಲಿ 20 ಲಕ್ಷ ಡಿಫರೆನ್ಸ್ ಬಂದಿದೆ. ನೀವ್ ತೆಗಿಲಿಲ್ಲ ಅಲ್ವಾ? ನೀವ್ಯಾಕೆ ಭಯ ಪಡ್ತಿದ್ದೀರಾ? ತಗೊಂಡಿಲ್ಲ, ಆದ್ರೆ ಇದರಿಂದ ರೀಸೆಂಟ್ ಆಗಿ ಲೋನ್ ಅಪ್ಲೈ ಮಾಡಿದವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದ್ರೆ ನಮಗ್ ಲಂಚ ಕೊಟ್ಟಿರೋ 20 ಲಕ್ಷ ಗೊತ್ತಾಗ್ಬಿಡುತ್ತೆ. ನಿಮ್ ಮ್ಯಾನೇಜರ್ ನಿಮ್ಗೆ ಕ್ಲೋಸ್ ಅಂತಿದ್ದೀರಲ್ಲ, ಹೇಳಿದ್ರೆ ಏನಾದ್ರೂ ಹೆಲ್ಪ್ ಮಾಡ್ತಾರಲ್ಲ? ಸಿಕ್ಕಾಕ್ಸಿರೋದೇ ಅವನು. ಸಿಕ್ಕಾಕ್ಸಿದ್ದೆ ಅವನಾ? ಅದೇನು? ಇದ್ರಿಂದ ನಾನು ತಪ್ಪಿಸ್ಕೋಬೇಕಂದ್ರೆ ಅವನ್ ಜೊತೆ ನೀನ್ ಒಂದಿನ ಮಲಗ್ಬೇಕಂತೆ. ಛೀ, ಆ ತರದವ್ರನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೇಕು. ಅವ್ನು ಆ ತರದವನು ಅನ್ನೋದಕ್ ಪ್ರೂಫ್ ಇಲ್ವಲ್ಲ. ಹಲೋ ಹಲೋ, ನಾವು ಬ್ಯಾಂಕಿಂದ ಮಾತಾಡ್ತಿದೀವಿ. ಬ್ಯಾಂಕಿಂದ ದುಡ್ಡು ಮಿಸ್ಲೀಡ್ ಆಗಿದೆ ಅಂತ ನಿಮ್ ಬ್ರಾಂಚ್ ಆಡಿಟರ್ ಕಂಪ್ಲೇಂಟ್ ಕೊಟ್ಟಿದಾರಪ್ಪ. ಅದಕ್ಕೆ ನೀವೇನು ಎಕ್ಸ್ಪ್ಲೇನ್? ಅವರೇ ಕಾಲ್ ಮಾಡಿರೋದು. ಎಲ್ಲ ಮುಗೀತು, ನನ್ ಜೀವನನೇ ಮುಗೀತು. ಏನ್ರಿ, ನೀವು ಗಾಬರಿ ಆಗ್ಬೇಡ್ರಿ ಪ್ಲೀಸ್. ನೀವು ಗಾಬರಿ ಆಗ್ಬೇಡ್ರಿ, ನಾನು ಇದೀನಿ ಅಂತ ಹೇಳ್ತಿದ್ದೀನಲ್ಲ. ಹಲೋ, ನಾನು ಮೈನ್ ಬ್ರಾಂಚ್ ಸೆಂಟ್ರಲ್ ಆಡಿಟರ್ ಮಾತಾಡ್ತಿದ್ದೀನಿ. ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಕೇಳಿದ್ರು, ಟೈಮ್ ಬೇರೆ ಮುಗ್ದೋಯ್ತು. ನಿಮ್ಮಿಂದ ಎಕ್ಸ್ಪ್ಲನೇಷನ್ ಏನೂ ಬಂದಿಲ್ಲ. ಎಕ್ಸ್ಪ್ಲನೇಷನ್ ಕೊಡ್ತೀರಾ ಇಲ್ಲ ಇದಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಏನಾದ್ರು ಮಾಡ್ಬೇಕಾ? ಈ ತರ ಮೋಸ ಮಾಡಿ ತಪ್ಸ್ಕೋಬಹುದು ಅನ್ಕೊಂಡಿದೀರಾ? ನಡೆಯಲ್ಲ. 15 ದಿನ ಟೈಮ್ ಕೊಡ್ತೀನಿ. ಅವಾಗ ನೀವು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ನೋ ನೋ ಪ್ಲೀಸ್, ನನ್ನ ಅರೆಸ್ಟ್ ಮಾಡ್ಬಿಡಿ ಪ್ಲೀಸ್. ನನ್ನ ಅರೆಸ್ಟ್ ಮಾಡ್ಬಿಡಿ ಪ್ಲೀಸ್. ಬೇಡ ಬೇಡ. ಏನಾಯ್ತ್ರಿ? ಇದೆಲ್ಲ ಕನ್ಸ? ಅಯ್ಯೋ, ನನ್ನ ಅರೆಸ್ಟ್ ಮಾಡ್ದಂಗ್ ಕನಸ್ ಬಂತು. ಭಯ ಪಡ್ಬೇಡ್ರಿ. ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ಸರಿ ಬಿಡಿ, ಒಂದೇ ದಿವಸ ಅಲ್ವಾ, ಹೋಗ್ತೀನಿ ಬಿಡಿ. ನಿಜಾನೇ ರೀ, ನಾನು ಹೋಗ್ತೀನಿ. ನೀವು ಭಯ ಪಡ್ಬೇಡಿ. ಹಾಗಲ್ವೇ? ಬೇರೆ ದಾರಿ ಇಲ್ವಲ್ರಿ? ನಿಮಗ್ ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ರು ಲಂಚ ತಗೊಂಡಿದ್ದೀರಾ ಅಂತ ಗೊತ್ತಾದ್ರೆ ನಿಮ್ಮನ್ನ ತಪ್ಪಿತಸ್ಥ ಅಂತಾನೆ ಹೇಳ್ತಾರೆ. ಅದ್ರ ಬದಲು ಅವ್ರನ್ನ ಒಳ್ಳೆಯವರಾಗಿ ಮಾಡ್ಕೊಂಡು ದುಡ್ಡು ತಗೊಳ್ಳೋಣ. ಹೇಗೆ? ನಿಮ್ ಮ್ಯಾನೇಜರ್ನ ಒಂದ್ಸಲ ಕರ್ಸಿ, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಬಿಡಿ ಸರ್. ಅಯ್ಯೋ ನಿಂತ್ಕೋ. ಅಯ್ಯೋ ಬಿಡಿ.
ಬಿಡಿ, ಬೇಡ ಬೇಡ. ಅಯ್ಯೋ ಬೇಡ ಅಂತ ಹೇಳ್ತಿದ್ದೀನಲ್ಲ. ಯಾಕ್ ನಿಮಗ್ ಅಷ್ಟೊಂದು ಅರ್ಜೆಂಟು? ತಡ್ಕೊಳಕ್ ಆಗ್ತಾ ಇಲ್ಲ. ರೊಟೀನ್ ಡೈಲಾಗ್ ಡಿಫ್ರೆಂಟ್ ಆಗಿ ಏನಾದ್ರು ಹೇಳಿ. ಡಿಫ್ರೆಂಟ್ ಆಗಂದ್ರೆ? ರೆಗ್ಯುಲರ್ ಆಗಲ್ದೆ ನೀವ್ ನನ್ನ ಬಲವಂತ ಮಾಡೋ ಹಾಗೆ, ಇಲ್ಲ ನಾನೇ ನಿಮ್ಮನ್ ಬಲವಂತ ಮಾಡೋ ಹಾಗೆ, ಈ ಹಾರ್ಡ್ ಕೋರ್ ರೊಮ್ಯಾನ್ಸ್ ತರ ಆತರ ಟ್ರೈ ಮಾಡ್ಬೋದಲ್ಲ. ನಾನು ಈ ಡೀಲ್ಗೆ ಒಪ್ಕೊಂಡಿದ್ದೆ ಡಿಫ್ರೆಂಟ್ ಆಗಿದೆ ಅಂತ, ಗೊತ್ತಾ? ಓ ಹೌದಾ? ಹಂಗಂದ್ರೆ ತೋರಿಸ್ತೀನಿ ನನ್ ಸ್ಟಾಮಿನಾ. ಬೇಡ ಪ್ಲೀಸ್, ನಾನು ಆ ಥರದವಳಲ್ಲ. ಪ್ಲೀಸ್ ನನ್ನ ಬಿಡಿ, ಪ್ಲೀಸ್ ನನ್ನ ಬಿಡಿ. ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಬಿಡಿ, ನನ್ನ ಬಿಡಿ. ನಿಮ್ಮ ಕೈ ಮುಗಿತೀನಿ, ನನ್ನ ಬಿಡಿ. ಏನ್ರಿ ರೀ ಸರ್, ಬಿಡಿ ನನ್ನ, ಬಿಡಿ ನನ್ನ. ಇವಾಗ ತೋರಿಸ್ತೀನಿ ನೋಡು ನನ್ ಸ್ಟಾಮಿನಾ. ಬೇಡ ಪ್ಲೀಸ್, ಬೇಡ ಪ್ಲೀಸ್, ಬೇಡ. ಅಯ್ಯೋ ಬೇಡ, ಅಯ್ಯೋ ಬಿಡಿ, ಅಯ್ಯೋ ಬಿಡಿ ನನ್ನ. ಈಗಷ್ಟೇ ಬಂದ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಂಪ್ಲಾಯ್ಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಸಿ ಅವ್ರ ಹೆಂಡತಿಯರನ್ನ ಬಳಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರೋ ಅಂತ ಗರಾನಾ ಬ್ಯಾಂಕ್ ಮ್ಯಾನೇಜರ್ ನಮ್ಸಿ ಕತ್ತು ಕುಯ್ದು ಇನ್ ಮುಂದೆ ಚೆನ್ನಾಗ್ ಬದುಕ್ಬೇಕು ಅಂದ್ರೆ ನನ್ ಮಾತ್ ಕೇಳ್ಬೇಕು ಅಂತ ಹೆದರ್ಸ್ತಿರೋ ಅಂತ ಮ್ಯಾನೇಜರ್. ಇವನೊಬ್ಬ ದೊಡ್ಡ ಕಾಮುಕ. ಅವನನ್ನ ಬುದ್ಧಿವಂತಿಕೆಯಿಂದ ಮನೆಗ್ ಕರೆಸ್ಕೊಂಡು ಅವನ ಲೀಲೆಯನ್ನ ಲೈವ್ ಅಲ್ಲಿ ತೋರಿಸಿ ಅವನ ಬಣ್ಣವನ್ನ ಬಯಲ್ ಮಾಡಿದ್ದು ಒಬ್ಬ ವೀರವನಿತೆ. ನೀನೇ ಬುದ್ಧಿವಂತ ಅನ್ಕೊಂಡ್ರೆ ಹೇಗೆ ಬಾಸ್? ಸುಮ್ನೆ ಅಂದ್ರು 5 ವರ್ಷ ಜೈಲ್ ಶಿಕ್ಷೆ ಆಗ್ಬೋದು, ಆದ್ರೆ ಈ ರೀತಿ ಸಿಕ್ಕಾಕ್ಸಿದ್ರೆ ಗರ್ಲ್ ಶಿಕ್ಷೆನೆ. ನೀನೇ ಅಲ್ಲ, ನೀನ್ ತರ ಮಾಡೋ ಯಾರ್ಗೆ ಆದ್ರೂ ಇದೇ ರೀತಿ ಶಿಕ್ಷೆ ಸಿಗುತ್ತೆ ಅನ್ನೋ ಭಯ ಇರ್ಬೇಕು, ಅದಕ್ಕೆ ಈ ರೀತಿ ಮಾಡ್ದೆ. ಮೇಡಮ್ ಐ ಆಮ್ ಸಾರಿ ಮೇಡಮ್, ನಿಮ್ ಕಾಲಿಗೆ ಬೀಳ್ತೀನಿ. ಹೆಂಡತಿ ಮಕ್ಳಿದ್ದಾರೆ, ನನ್ನ ಕ್ಷಮಿಸ್ಬಿಡಿ ಮೇಡಮ್. ಪ್ಲೀಸ್ ಮೇಡಮ್, ಒಂದ್ಸಲ ಕ್ಷಮಿಸ್ಬಿಡಿ ಮೇಡಮ್. ನನ್ನ ಜೀವನ ನಾಶ ಮಾಡಬೇಡಿ, ತಪ್ಪಾಗೋಯ್ತು ಮೇಡಮ್. ವಾಚ್ಮನ್, ಆ ಪೊಲೀಸ್ ಅವ್ರನ್ನ ಮೇಲ್ ಬರೋದಕ್ಕೆ ಹೇಳು. ಅಯ್ಯೋ ನೋಡಿದ್ಯಾ ಮಿಸ್ಟರ್, ಹೆಣ್ಮಕ್ಳನ್ನ ಗೌರವಿಸಿದ್ರೆ ಅಮ್ಮನ್ ತರ ಕಾಣಿಸ್ತಾಳೆ, ಪ್ರೀತಿಸಿದ್ರೆ ಹೆಂಡತಿ ತರ ಕಾಣಿಸ್ತಾಳೆ. ಆದ್ರೆ ಈ ತರ ಕಾಮಿಸ್ದೆ ಅನ್ಕೋ, ಆದಿ ಪರಾಶಕ್ತಿ ಆಗ್ತಾಳೆ.